ಚಂಪಾರಂಗ್ ಎಂಬ ಕಾಡಿನಲ್ಲಿ ಜೈ ಮತ್ತು ವೀರು ಎಂಬ 2 ಮಂಗಗಳು ವಾಸಿಸುತ್ತವೆ. ಜೈ ಮತ್ತು ವೀರು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಹೆದರಿಸಿಟ್ಕೊಂಡಿದ್ದವೆ. ಹಾಗಾಗಿ ಕಾಡಿನ ಎಲ್ಲಾ ಪ್ರಾಣಿಗಳು ಅವರ ಕಂಪ್ಲೇಂಟ್ ಮಾಡೋಕೆ ಶೇರ್ ಸಿಂಗ್ನ ಗುಹೆಗೆ ಬಂದಿದ್ದಾವೆ. ಮಹಾರಾಜ್ರೆ, ನಾವೆಲ್ಲ ಪ್ರಾಣಿಗಳ ಬಯಕೆ ಜೈ ವೀರುವನ್ನು ಆದಷ್ಟು ಬೇಗ ನಮ್ಮ ಕಾಡಿನಿಂದ ಹೊರಗೆ ಓಡಿಸಬೇಕೆಂದು. ಹಾ ಮಹಾರಾಜ್ರೆ, ಒಂದ್ ವೇಳೆ ಇನ್ನೂ ಹೆಚ್ಚು ಅವ್ರು ಇಲ್ಲಿದ್ರೆ ಕಾಡನ್ನೇ ಮಾರಿಬಿಡ್ಬಹುದು. ರಾಮು, ನೀನು ಮಂಗನಾಗಿದ್ದಿ, ಜೈ ವೀರು ಸಹ ಮಂಗಗಳು, ಆದ್ರೂ ನೀನು ಅವರಿಬ್ಬರ ದೂರ ನಿಡ್ತಿದ್ದೀಯಾ? ಹಾ ಮಹಾರಾಜ್ರೆ, ಇವರಂತೂ ತುಂಬಾ ಕೆಟ್ಟ ಮಂಗಗಳು, ಹಣಕ್ಕಾಗಿ ಏನು ಮಾಡಲು ಹೆಸುವುದಿಲ್ಲ. ಏನಾದ್ರು ಅಂದ್ರೆ ಅವರು ನಿನ್ಗೇನು ತೊಂದರೆ ಕೊಟ್ಟಿದ್ದಾರಾ? ಹಾ ಮಹಾರಾಜ್ರೆ, ಒಂದು ದಿನ ನನ್ಗೆ ಹೊಟ್ಟೆ ನೋವಾಗ್ತಿತ್ತು. ಆಗ ಅವರಿಬ್ರು ನನ್ಗೆ ಸಹಾಯ ಮಾಡೋ ನೆಪದಲ್ಲಿ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದ್ರು. ಡಾಕ್ಟರ್ ಹೇಳಿದ್ರು ನಾನು ಹೊಟ್ಟೆಯಲ್ಲಿ ಕಲ್ಲಿದೆ ಎಂದು. ಆಗ ಜಯವೀರು ಡಾಕ್ಟರ್ಗೆ ಹೇಳಿದ್ರು, ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೋ ಅದೆಲ್ಲ ನಾವು ಕೊಡ್ತೇವೆ, ಆದ್ರೆ ಕೂಡ್ಲೆ ರಾಮು ಮಂಗನ ಆಪರೇಷನ್ ಮಾಡಿ ಕಲ್ಲನ್ನು ಹೊಟ್ಟೆಯಿಂದ ತೆಗೆಯಿರಿ ಎಂದು. ಇದಂತೂ ತುಂಬಾ ಒಳ್ಳೆ ವಿಷಯ. ಅವರು ನಿನ್ಗೆ ಸಹಾಯ ಮಾಡಿದ್ರಲ್ವಾ? ಏನ್ ಸಹಾಯ ಮಹಾರಾಜ್ರೆ, ಕಲ್ಲು ತೆಗೆಯೋ ನೆಪದಲ್ಲಿ ಅವರಿಬ್ರು ನನ್ ಕಿಡ್ನಿ ಮಾರಿಬಿಟ್ರು ಮಹಾರಾಜ್ರೆ. ಏನು? ಜಯವೀರುವನ್ನು ಹಾಜರುಗೊಳಿಸಿ. ಜಯವೀರು ಹಾಜರಾಗಿದ್ದಾರೆ ಮಹಾರಾಜ್ರೆ. ಜಯವೀರು, ಕಾಡಿನ ಎಲ್ಲಾ ಪ್ರಾಣಿಗಳು ಹೇಳ್ತಾರೆ ನೀವಿಬ್ರು ಕಾಡಿಗೆ ಅಪಾಯವೆಂದು. ಹಾಗಾಗಿ ನಿಮ್ಮಿಬ್ಬರನ್ನು 2 ವರ್ಷಕ್ಕಾಗಿ ಕಾಡಿನಿಂದ ಉಲ್ಲಂಘಿಸಲಾಗಿದೆ. ಆದ್ರೆ ಮಹಾರಾಜ್ರೆ, ನಾವು ನಿರಪರಾಧಿಗಳು ಎಂಬ ಮಾತನ್ನು ಹೇಳುವ ಅವಕಾಶ ಕೊಡಿ. ಇಲ್ಲ, ಬೇರೆ ಕಾಡಿನಲ್ಲಿದ್ಕೊಂಡು ನೀವು ನಿರಪರಾಧಿಗಳೆಂದು ಸಾಬೀತು ಮಾಡಬೇಕು. ಬೇರೆ ಕಾಡಿನಲ್ಲಿದ್ಕೊಂಡು ನೀವು ಈ ಕಾಡಿನ ಹೆಸರನ್ನು ಪ್ರಸಿದ್ಧಿಗೊಳಿಸಿದ್ರೆ ಆಗ ನಿಮ್ಮನ್ನು ನಿರಪರಾಧಿ ಎಂದು ಒಪ್ಪಿಕೊಳ್ತೇನೆ. ಇದು ನನ್ನ ಆಜ್ಞೆ. ಎಲ್ಲರೊಂದಿಗೆ ಕೀಟ್ಲೆ ಮಾಡೋದು ಜೈ ವೀರುಗೆ ಕಷ್ಟ ಆಗ್ತಿತ್ತು. 2 ವರ್ಷ ಶಿಕ್ಷೆ ಅನುಭವಿಸಿದ್ಮೇಲೆ ನಾವು ಅಪರಾಧಿಗಳಲ್ಲ ಎಂದು ಸಾಬೀತ್ ಮಾಡೋಕೆ ಅವರು ಬೇರೆ ಕಾಡಿಗೆ ಹೋಗ್ತಾವೆ. ಅಣ್ಣ ಜೈ, ಹೊಸ ಕಾಡಿಗೇನೋ ನಾವಿಬ್ರು ಬಂದೆವು, ಆದ್ರೆ ನಾವಿಲ್ಲಿ ಏನ್ ಮಾಡೋದ್ರಿಂದ ಹಳೆ ಕಾಡಿನ ಹೆಸರು ಪ್ರಸಿದ್ಧಿಯಾಗುತ್ತೆ? ಅರೆ ಮಚ್ಚ, ನಮ್ ಜೀವನದಲ್ಲಿ ನಮ್ಮಿಂದ ಯಾವಾಗ್ಲೂ ಒಳ್ಳೆ ಕೆಲಸ ಆಗೋದಿಲ್ಲ. ಒಂದ್ ವೇಳೆ ಎಲ್ಲಾದ್ರೂ ಅಪ್ಪಿತಪ್ಪಿ ಒಳ್ಳೆ ಕೆಲಸ ಆಗ್ಬಿಟ್ರೆ ಆಗ ಹಳೆ ಕಾಡಿಗೆ ಕ್ರೆಡಿಟ್ ಕೊಡೋಣ. ಹಾ ಮಚ್ಚ, ಒಂದ್ ವೇಳೆ ಹಳೆ ಕಾಡಿನ ಗೌರವ ಹೆಚ್ಚಿಸಿದ್ರೆ ಪ್ರಾಯಶಃ ನಮ್ಮಿಬ್ಬರ ಶಿಕ್ಷೆಯು ಮಾಫಿ ಆಗ್ಬಹುದು. ಇಬ್ರು ದಾರಿಯಲ್ಲಿ ಮಾತಾಡ್ತಾ ಹೋಗ್ತಿದ್ದಾಗ ಎದುರುಗಡೆ ಒಬ್ಬ ಕಳ್ಳ ಬಂದು ಇವ್ರಿಗೆ ಡಿಕ್ಕಿ ಹೊಡಿತಾನೆ. ಗೊತ್ತಿಲ್ದೆ ಜಯ ಮತ್ತೆ ವೀರು ಕಳ್ಳನನ್ನು ಹಿಡ್ಕೊಂಡು ಧ್ವನಿ ಬರ್ತಾ ಇರೋ ಕೂಡ ನೋಡ್ತಾರೆ. ಬೇಗ! ಎಲ್ಲಾ ಪ್ರಾಣಿಗಳಿಗೂ ಅನ್ಸುತ್ತೆ ಜೈ ಮತ್ತು ವೀರುನೇ ಕಳ್ಳನನ್ನು ಹಿಡಿದಿದ್ದಾರೆಂದು. ಅರೆ ವಾ, ನೀವು ಕಳ್ಳರನ್ನು ಹಿಡಿದ್ಬಿಟ್ರಾ? ಹಾ, ನೋಡಿ ನೋಡಿ ಎಲ್ರು, ಇವ್ರೆಷ್ಟು ಶಕ್ತಿಶಾಲಿಗಳು. ಕೇಳು ಜೈ. ಹೇಳು ವೀರು. ಇವ್ರು ತಿಳಿದುಕೊಂಡಿದ್ದಾರೆ ನಾವಿಬ್ರು ಕಳ್ಳನನ್ನು ಹಿಡಿದೆವೆಂದು. ಹಾ, ಹಾಗಾದ್ರೆ ಸುಳ್ಳಿನ ಕಂತೆಯನ್ನು ಈಗಲೇ ಶುರು ಮಾಡೋಣವಾ? ನೋಡಿ ಅಣ್ಣಂದ್ರೆ, ಇಂಥ ಸಣ್ಣ ಪುಟ್ಟ ಕಳ್ಳನನ್ನು ಹಿಡಿಯೋದು ನಮ್ಗೇನು ದೊಡ್ಡ ವಿಷಯವಲ್ಲ. ಅರೆ ವಾ, ನೀವಿಬ್ರು ತುಂಬಾ ಪ್ರಾಮುಖ್ಯ ವ್ಯಕ್ತಿಗಳು. ಬನ್ನಿ, ನಿಮ್ಮನ್ನು ನಮ್ಮ ರಾಜನೊಂದಿಗೆ ಭೇಟಿ ಮಾಡಿಸ್ತೇನೆ. ಎಲ್ಲ ಪ್ರಾಣಿಗಳು ಕಾಡಿನ ರಾಜ ರಾಜ್ ಸಿಂಗ್ನ ಬಳಿಗೆ ಹೋಗ್ತಾರೆ. ಮಹಾರಾಜರೇ, ಇವರಿಬ್ರು ಶೂರ ವೀರ ವ್ಯಕ್ತಿಗಳು ಕಣ್ಣು ಮಿಟುಕಿಸುವುದರೊಳಗೆ ಪರಾಕ್ರಮದಿಂದ ಕಳ್ಳರನ್ನು ಹಿಡಿದು ಬಿಟ್ರು. ವಾಹ್, ಇದು ನಿಜವಾಗ್ಲೂ ಸಾಹಸಮಯ ಕೆಲಸ. ಹಾಗೆ ಸಾಹಸಿಗಳೇ ನಾವು ಗೌರವಿಸ್ತೇವೆ. ನಿಮ್ಮ ಪರಿಚಯ ನೀಡಿ ಶೂರವೀರರೇ. ಮಹಾರಾಜರೇ, ನಾವು ಹಳೆ ಕಾಡಿನಿಂದ ಬಂದಿದ್ದೇವೆ, ಒಂದು ರಹಸ್ಯ ಮಿಷನ್ಗಾಗಿ. ನಿಮ್ಮಿಬ್ರನ್ನು ನೋಡಿದ ತಕ್ಷಣ ನನ್ಗನ್ಸಿತ್ತು ನೀವಿಬ್ರು ದೊಡ್ಡ ಸರ್ಕಾರಿ ಆಫೀಸರ್ ಎಂದು. ನೋಡಿ, ನಾನ್ ಅನ್ಕೊಂಡ ಹಾಗೆ ಆಯ್ತು. ಹಾ, ಆದ್ರೆ ನಮ್ಮ ರಹಸ್ಯ ಮಿಷನ್ ಬಗ್ಗೆ ಯಾರಿಗೂ ಹೇಳ್ಬೇಡ, ಇಲ್ಲಾಂದ್ರೆ ಆ ಆತಂಕವಾದಿಗಳು ಅಲರ್ಟ್ ಆಗ್ತಾರೆ. ಅಂದ್ರೇನು, ನೀವು ಆತಂಕವಾದಿಗಳನ್ನು ಹಿಡಿಯಲು ಬಂದಿದ್ದೀರಾ? ಹಾ, ನಮ್ಗೆ ಸೂಚನೆ ಸಿಕ್ಕಿದೆ, ಆತಂಕವಾದಿಗಳು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದ್ರಿದ್ದಾರೆಂದು. ಏನು? ನೀವು ಚಿಂತಿಸಬೇಡಿ ಮಹಾರಾಜರೇ, ಅವರು ತಮ್ಮ ಕೆಲಸವನ್ನು ಶುರು ಮಾಡೋ ಮೊದಲೇ ನಾವು ಅವರನ್ನು ಖಂಡಿತ ಹಿಡಿತೇವೆ. ವಾ, ನನ್ಗನಿಸುತ್ತೆ ನೀವಿಬ್ರು ಹಳೆ ಕಾಡಿನ ಪ್ರಾಮಾಣಿಕ ಸೈನಿಕರಿರ್ಬೇಕು. ನೀವು ನಿಮ್ಮ ಮಾತೃಭೂಮಿಯ ಹೆಸರನ್ನು ಪ್ರಸಿದ್ಧಿಗೊಳಿಸಿದ್ದೀರಿ. ಚೀತಾ ಸಿಂಗ್, ಇವರಿಬ್ಬರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿಸು. ಜೈ ವೀರು ಬಂದಿದ್ರಿಂದ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ತುಂಬಾ ಖುಷಿಯಾಗಿತ್ತು. ಒಂದಿನ, ಏ ಜಯಣ್ಣ, ವೀರು ಅಣ್ಣ,
ನಿಮ್ ಪರಾಕ್ರಮದ ಯಾವ್ದಾದ್ರೂ ಕತೆ ಹೇಳಿ ಅಣ್ಣ. ನಾನು ನನ್ನ ಸ್ವಪ್ರಶಂಸೆ ಹೇಗೆ ಮಾಡ್ಲಿ ತಮ್ಮ? ನೀವು ಪೇಪರ್ ಓದ್ತಿರ್ಬೋದಲ್ವಾ? ನಾವೆಲ್ಲರೂ ಪೇಪರ್ ಓದ್ತೇವೆ ಅಣ್ಣ, ಆದ್ರೆ ನಾವು ನಿಮ್ಮ ಸ್ವಂತ ಬಾಯಿಂದ ಕೇಳಿದ್ರೆ ನಮ್ಗೆ ಖುಷಿ ಆಗ್ಬೋದಣ್ಣ. ಸರಿ, ಹಾಗಾದ್ರೆ ಹೇಳು, ಬಿನ್ ಲಾದೆನ್ ಅನ್ನು ಯಾರು ಕೊಂದದ್ದು? ಯಾರು ಕೊಂದದ್ದು? ನಾನು. ಹಾಗೆ ಬಿಕ್ಕು ಮಾತ್ರೆಯನ್ನು ನಾನ್ ಕೊಂದದ್ದು. ಹೌದಾ? ಹಾ. ಗಬ್ಬರ್, ಮೊಗ್ಯಾಂಬೋ, ಶಾಕಾಲ್ ಮತ್ತೆ ಆಗ ಗರುಡ ಇವರೆಲ್ಲರನ್ನು ನಾವೇ ಹಿಡಿದವ್ರು. ಹೊಸ ಕಾಡಿನಲ್ಲಿ ಮುಗ್ಧ ಪ್ರಾಣಿಗಳೊಂದಿಗೆ ಜೈ ಮತ್ತೆ ವೀರು ಜಂಬ ಕೊಚ್ಕೊಳ್ತಿದ್ರು. ಒಂದಿನ ಜೈ ಮತ್ತೆ ವೀರುಗೆ ಈ ಗುಳ್ಳೆ ನರಿ ಬಂದಿರುವ ವಿಷಯ ಗೊತ್ತಾಗುತ್ತೆ. ಸಾಂಬಾ, ನಾನ್ ಕೇಳಿದ್ದೇನೆ ಹಳೆ ಕಾಡಿನಿಂದ ನಮ್ಮನ್ನು ಹಿಡಿಯಲು 2 ಮಂಗಗಳು ಬಂದಿವೆ ಎಂದು. ಹೌದು ಸಾಹೇಬ್ರೆ, ಅವ್ರು ಹೇಳ್ತಿದ್ರು ನಿಮ್ಮನ್ನ ಹಿಡಿಯೋದೇ ಅವರ ರಹಸ್ಯ ಮಿಷನ್ ಎಂದು. ಹಾಗೇನೋ? ಇನ್ನು ಮಜಾ ಇದೆ. ಈಗ ಏನು ಆಜ್ಞೆ ಸರ್ಕಾರ? ವೈರಿಗಳ ದಾಳಿಯನ್ನು ಕಾಯೋಣ್ವೆ? ಇಲ್ಲ, ವೈರಿಗಳ ದಾಳಿಯನ್ನು ಮೂರ್ಖರು ಕಾಯ್ತಾರೆ, ಆದ್ರೆ ಬುದ್ಧಿವಂತರು ಅಟ್ಯಾಕ್ ಮಾಡ್ತಾರೆ. ಇಂದು ರಾತ್ರಿ ನಾವಿಬ್ರು ಅವರ ಮೇಲೆ ದಾಳಿ ಮಾಡೋಣ. ಏನಾದ್ರೂ ಪ್ರಶ್ನೆ? ನಾವು ತಯಾರಿದ್ದೇವೆ ಸಾಹೇಬ್ರೆ. ಅಭಿಜಯ್, ಹೇಳು ವೀರು. ಅಬೆ, ಕಾಡಿನಲ್ಲಿ ಇರೋ ವ್ಯವಸ್ಥೆ ಏನೋ ಆಯ್ತು. ಊಟ, ಮರದ ಮೇಲಿರುವ ಹಣ್ಣುಗಳನ್ನು ತಿನ್ಬಹುದು ನಾವು, ಆದ್ರೆ ಕುಡಿಯೋಕೆ ನೀರೆಲ್ಲಿಂದ ತರೋದು? ಅರೆ, ನಾನ್ ಕೇಳಿದ್ದೆ 2 ಕಿಲೋಮೀಟರ್ ದೂರದಲ್ಲಿ ಒಂದು ಕೆರೆ ಇದೆ, ನೀರು ಕುಡಿಯೋಕೆ ನಾವು ಪ್ರತಿದಿನ ಅಲ್ಲಿಗೆ ಹೋಗ್ಬೇಕು. ಅಭಿಜಯ್, ನೀನು ಬುದ್ಧು, ಹಾಗೆ ಬುದ್ಧಿಯೂ ಬುದ್ಧು. ಅರೆ, ನೀರ್ ಕುಡಿಯೋಕೆ ಇಷ್ಟು ದೂರ ಯಾಕೆ ಹೋಗ್ಬೇಕು? ನಾವಿಲ್ಲೇ ಬಾವಿ ಅಗಿಯೋಣ. ಅರೆ, ನಿಜವಾಗ್ಲೂ ತಾಯಿ ಆಣೆ, ಏನ್ ಐಡಿಯಾ ಹೇಳಿದೆ. ಒಂದ್ ವೇಳೆ ನಾವಿಲ್ಲೇ ಆಗಿದ್ದು ಬಾವಿ ಮಾಡಿದ್ರೆ ನೀರ್ ಕುಡಿಯೋಕೆ 2 ಕಿಲೋಮೀಟರ್ ಹೋಗೋ ಅಗತ್ಯವಿಲ್ಲ. ಹಾಗೆ ಎಲ್ಲ ಪ್ರಾಣಿಗಳು ಸಹ ಅಷ್ಟು ದೂರ ಹೋಗೋ ಅಗತ್ಯವಿರೋದಿಲ್ವಲ್ಲ. ಹಾ, ಆಗ ಕಾಡಿನ ರಾಜ ನಮ್ಮನ್ನು ಇನ್ನೂ ಗೌರವಿಸಬಹುದು. ನಿಜ ಹೇಳಿದೆ ಅಣ್ಣ ನೀನು. ಇವರಿಬ್ರು ಸೇರ್ಕೊಂಡು ಬಾವಿ ತೆಗಿತಾರೆ. ರಾತ್ರಿ ಸಮಯದಲ್ಲಿ ಈ ಗುಳ್ಳೆ ನರಿಯ ಗ್ಯಾಂಗ್ ಜೈ ಮತ್ತು ವೀರು ಮೇಲೆ ಅಟ್ಯಾಕ್ ಮಾಡೋಕ್ ಬರ್ತವೆ. ಕತ್ಲೆ ಇರೋದ್ರಿಂದ ಈ ಗುಂಡಿ ಅವ್ರಿಗೆ ಕಾಣೋಲ್ಲ. ಎಲ್ಲಾ ಗುಳ್ಳೆ ನರಿಗಳು ಅದ್ರೊಳಗ್ ಬಿದ್ದು ಬಿಡ್ತವೆ. ಬೆಳಗ್ಗೆ ನೋಡಿದ್ರೆ ಎಲ್ಲಾ ಗುಳ್ಳೆ ನರಿಗಳು ಇಲ್ಲಿ ಕೂಗ್ತಾ ಇದ್ವು. ಯಾರಾದ್ರೂ ನಮ್ಮನ್ನು ರಕ್ಷಿಸಿರಿ, ಯಾರಲ್ಲಿ? ಗುಳ್ಳೆ ನರಿಗಳ ಸೌಂಡ್ ಕೇಳಿ ಜೈ ಮತ್ತೆ ವೀರು ಬಾವಿ ಬಳಿಗೆ ಹೋಗ್ತಾರೆ. ಅರೆ ಅಣ್ಣ, ಏನಾಯ್ತು? ಅರೆ ಅಣ್ಣ, ನೀವು ರಹಸ್ಯ ಮಿಷನ್ ನಲ್ಲಿ ಯಾವ ಆತಂಕವಾದಿಗಳನ್ನು ಹಿಡಿಯಲು ಬಂದಿದ್ದೀರೋ ಆ ಆತಂಕವಾದಿ ನಾನೇ. ಹೌದಾ? ಹಾ, ನಾವಿಲ್ಲಿ ನಿಮ್ಮನ್ನು ಕೊಲ್ಲಲು ಬಂದಿದ್ದೆವು, ಆದ್ರೆ ಬಾವಿಯೊಳಗೆ ಬಿದ್ದೆವು. ದಯಮಾಡಿ ನೀವು ನಮ್ಮನ್ನು ರಕ್ಷಿಸಿರಿ. ನೀವೇನ್ ಹೇಳ್ತೀರೋ ಅದನ್ನೇ ನಾವು ಮಾಡ್ತೇವೆ. ಸರಿ ಸರಿ. ಆಗ ಕಾಡಿನ ರಾಜ ರಾಜ್ ಸಿಂಗ್ ಮತ್ತೆ ಎಲ್ಲಾ ಪ್ರಾಣಿಗಳು ಅಲ್ಲಿಗೆ ಬರ್ತವೆ. ಅರೆ ವಾ, ನೀವು ಅಪಾಯಕಾರಿ ಆತಂಕವಾದಿಗಳನ್ನು ಹಿಡಿದ್ಬಿಟ್ರಿ. ಮಹಾರಾಜ್ರೆ, ಇವರು ಆತಂಕವಾದಿಗಳನ್ನು ಹಿಡಿಯಲು ಬಾವಿ ಆಗಿದ್ರು. ಹಾಗೆ ಮೋಜಿನ ವಿಷಯವೇನೆಂದ್ರೆ ಈ ಆತಂಕವಾದಿಗಳು ಅದರಲ್ಲಿ ಬಿದ್ದು ಬಿಟ್ರು. ವೀರು, ಹೇಳು ಜೈ. ಇವರಿಗನಿಸುತ್ತೆ ನಾವು ಈ ಆತಂಕವಾದಿಗಳನ್ನು ಹಿಡಿಯಲು ಬಾವಿ ಆಗಿದ್ದೇವೆಂದು. ಹಾ, ಹಾಗಾದ್ರೆ ಅವಳಿಗೆ ತಿಳಿಸಬಾರ್ದು ನಾವು ನೀರು ಕುಡಿಯೋಕೆ ಬಾವಿ ಆಗಿದ್ದೆಂದು. ಸರಿ ಹೇಳಿದ್ದಿ ನೀನು. ಪರಾಕ್ರಮಿ ಶೂರ ವೀರರೇ, ಮೊದಲು ನೀವಿಬ್ರು ಕಳ್ಳನನ್ನು ಹಿಡಿದ್ರಿ, ನಂತರ ಆತಂಕವಾದಿಗಳನ್ನು. ತಮ್ಮ ಸಾಹಸ, ಶಕ್ತಿ ಮತ್ತು ಬುದ್ಧಿಯ ಸಾಮರ್ಥ್ಯ ತೋರಿಸಿದ್ರಿ. ಅದ್ಭುತ. ಮಹಾರಾಜ್ರೆ, ಅಂದ್ರೆ ಹಳೆ ಕಾಡಿನ ಮಣ್ಣಿನ ಗುಣವೇ ಹಾಗೆ. ಅಲ್ಲಿ ನಮ್ಮಂತಹ ಶೂರವೀರರು ಹುಟ್ಟುತ್ತಾರೆ. ಧನ್ಯ ನಿಮ್ಮ ಪಾವನ ಭೂಮಿ, ಹಾಗೆ ನಿಮ್ಮ ಕಾಡು ಧನ್ಯವಾಯ್ತು. ನಾನಿಂದೇ ಹಳೆ ಕಾಡಿನ ರಾಜನಿಗೆ ಆಮಂತ್ರಣ ಕಳುಹಿಸಿ ಇಲ್ಲಿ ಕರೆಸ್ತೇನೆ, ಮತ್ತೆ ನಿಮ್ ಸಾಹಸ ಮತ್ತು ವೀರಾವೇಶಕ್ಕೆ ಪುರಸ್ಕಾರ ನೀಡ್ತೇನೆ. ಮಾರನೇ ದಿನ ಹೊಸ ಕಾಡಿನ ರಾಜನ ಸಂದೇಶ ಸಿಕ್ಕಿದ ಕೂಡ್ಲೆ ಶೇರ್ ಸಿಂಗ್ ತನ್ನ ಮಂತ್ರಿಯೊಂದಿಗೆ ಹೊಸ ಕಾಡಿನ ಕಡೆಗೆ ಬರುತ್ತೆ. ಹೊಸ ಕಾಡಿಗೆ ಬಂದ ಕೂಡ್ಲೆ ಹೊಸ ಕಾಡಿನ ರಾಜ ಶೇರ್ ಸಿಂಗ್ ನನ್ನು ಸ್ವಾಗತಿಸುತ್ತೆ. ಹೊಸ ಕಾಡಿನಲ್ಲಿ ನಿಮ್ಗೆ ಸ್ವಾಗತ ಮಹಾರಾಜ್ರೆ. ಹೊಸ ಕಾಡು ಎಂದಿಗೂ ನಿಮ್ಗೆ ಋಣಿಯಾಗಿರುತ್ತೆ ಮಹಾರಾಜ್ರೆ. ನಿಮ್ ಕಾಡಿನ 2 ವೀರರು ಕಳ್ಳ ಹಾಗೂ ಅಪಾಯಕಾರಿ ಆತಂಕವಾದಿಗಳನ್ನು ಬಂಧಿಸಿ ನಮ್ ಕಾಡಿನಲ್ಲಿ ಸುವ್ಯವಸ್ಥೆ ಮತ್ತು ಶಾಂತಿ ಸ್ಥಾಪಿಸಿದ್ದಾರೆ. ನಾವು ನಿಮ್ಗೆ ತಿಳಿಸ ಬಯಸ್ತೇವೆ, ಇವರಿಬ್ರು ವೀರ ಯೋಧರು ತಮ್ಮ ಮಾತೃಭೂಮಿ ಅಂದ್ರೆ ತಮ್ಮ ಹಳೆ ಕಾಡಿನ ಹೆಸರನ್ನು ಪ್ರಸಿದ್ಧಿಗೊಳಿಸಿದ್ದಾರೆ. ನಾವು ಬಯಸ್ತೇವೆ ಇವರಿಬ್ರನ್ನು ನೀವು ಗೌರವಿಸಬೇಕು. ಜೈ ವೀರುವನ್ನು ಹೊಗಳಿದ್ ನೋಡಿ ಶೇರ್ ಸಿಂಗ್ಗೆ ಖುಷಿ ಆಗುತ್ತೆ. ಹಳೆ ಕಾಡಿನ ಗೌರವವನ್ನು ಹೆಚ್ಚಿಸಿದ್ದಕ್ಕೆ ಶೇರ್ ಸಿಂಗ್ಗೆ ಹೆಮ್ಮೆ ಆಗುತ್ತೆ.
ಹೇ ಸಾಹಸಿ ಮಂಗಗಳೇ, ನೀವು ಹಳೆ ಕಾಡಿನ ಗೌರವ ಹೆಚ್ಚಿಸಿದ್ದೀರಿ. ನಾನು ನಿಮ್ಮಿಂದ ಪ್ರಸನ್ನರಾಗಿದ್ದೇವೆ. ನಮ್ಮೊಂದಿಗೆ ನಡೆಯಿರಿ. ನಿಮ್ಮನ್ನು ಗೌರವಾನ್ವಿತವಾಗಿ ನಮ್ಮೊಂದಿಗೆ ಕರೆದುಕೊಂಡು ಹೋಗ್ತೇವೆ. ವೀರು, ಹೇಳು ಜೈ. ನಮ್ ಕಾಡಿನಲ್ಲಿ ಯಾರಿಗೂ ಎಂದಿಗೂ ತಿಳಿಯಬಾರದು ಈ ಅದ್ಭುತ ನಮ್ಮಿಂದ ಹೇಗೆ ಆಯ್ತೆಂದು. ಹಾ, ಆದ್ರೆ ಹೋಗ್ತಾ ನೀನು ನನ್ಗೆ ಹೇಳು, ಆ ಜಿಂಕೆ ಇದ್ದಾಳಲ್ಲ, ಅವಳು ನನ್ನನ್ನು ಪ್ರೀತಿಸ್ತಾಳೆ. ಅವಳಿಗೆ ಐ ಲವ್ ಯು ಹೇಳಿ ಬರ್ಲಾ? ಅರೆ, ನನ್ನನ್ನು ಕೊಲ್ಲಿಸ್ತೀಯ ನೀನು? ಏನ್ ಹೇಳ್ಬೇಕೋ ಕೋಡ್ ವರ್ಡ್ನಲ್ಲಿ ಹೇಳು, ಸರಿನಾ? ಶೇರ್ ಸಿಂಗ್ ನ ಜೊತೆ ಜೈ ಮತ್ತೆ ವೀರು ಕಾಡಿನ ಕಡೆ ಹೋಗ್ತಿದ್ದಾಗ ಅಲ್ಲಿ ಜಿಂಕೆ ಕೇಳುತ್ತೆ, ನೀವು ಹೋಗ್ತಿದ್ದೀರಾ? ಹೋಗ್ಬೇಡಿ. ಈಗ ನನ್ಗೆ ಹೋಗ್ಬೇಕಾಗಿದೆ, ಆದ್ರೆ ನಾನು ವಾಪಸ್ ಬರ್ತೇನೆ. ಸಿಮ್ರನ್, ನನ್ನನ್ನು ಕಾಯ್ತಿರು ನೀನು. ಮತ್ತೆ ಎಲ್ಲರೂ ಹಳೆ ಕಾಡಿನ ಕಡೆಗೆ ಹೊರಡುತ್ತಾರೆ. ಹಳೆ ಕಾಡಿನಲ್ಲಿ ಜೈ ವೀರುನ ಈ ಕೆಲಸವನ್ನು ಕೇಳಿ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಜೈ ಮತ್ತೆ ವೀರು ಈಗ ಎಲ್ರೊಂದಿಗೂ ಖುಷಿಯಾಗಿದ್ದಾರೆ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದ.